ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಅವಧಿಯಲ್ಲಿ ವಿದ್ಯಾರ್ಥಿಗಳೇ, ಇಂಡಿಯಾ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಮತ್ತು ಭಾರತ ಸಂವಿಧಾನ, AICC, ಆಗಸ್ಟ್ ಸೆಪ್ಟೆಂಬರ್ 2024 ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 1. ಹೂ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ರಾಜಧರ್ಮ? ರಾಜಧರ್ಮ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾಭಾರತ. ನೆಕ್ಸ್ಟ್ ಕ್ವಶನ್. ದ ಟರ್ಮ್ ದಂಡ ಡಿರೈವ್ಡ್ ಫ್ರಾಮ್ ದಿ ವರ್ಡ್? ದಂಡ ಎಂಬ ಪದದ ಮೂಲ ಪದ ಇದಾಗಿದೆ. ಆಪ್ಷನ್ ಬಿ, ಸ್ಟಿಕ್, ಕೋಲು. ನೆಕ್ಸ್ಟ್. ಹೂ ವಾಸ್ ದ ಫೌಂಡರ್ ಆಫ್ ಬ್ರಹ್ಮ ಸಮಾಜ್? ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಬಿ, ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟ್. ಇನ್ ವಿಚ್ ಇಯರ್ ಸ್ವಾಮಿ ವಿವೇಕಾನಂದ್ ಗೇವ್ ಹೀಸ್ ಫೇಮಸ್ ಸ್ಪೀಚ್ ಆಟ್ ಚಿಕಾಗೋ ಇನ್ ಅಮೇರಿಕಾ? ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಚಿಕಾಗೋದಲ್ಲಿ ಸುಪ್ರಸಿದ್ಧ ಭಾಷಣ ನೀಡಿರುವ ವರ್ಷ ಯಾವುದು? ಆಪ್ಷನ್ ಡಿ, 1893. ನೆಕ್ಸ್ಟ್. ಹೂ ಫೌಂಡೆಡ್ ಮೆಥಡ್ ಆಫ್ ಸುಬಲ್ಟರ್ನ್ ಸ್ಟಡೀಸ್? ಸುಬಲ್ಟರ್ನ್ ಸ್ಟಡೀಸ್ ವಿಧಾನವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಬಿ, ರಂಜಿತ್ ಗುಹಾ. ಕ್ವಶನ್ ನಂಬರ್ 6. ವಿಚ್ ಈಸ್ ದ ಬರ್ತ್ ಪ್ಲೇಸ್ ಆಫ್ ರಾಣಿ ಚೆನ್ನಮ್ಮ? ರಾಣಿ ಚೆನ್ನಮ್ಮಳ ಜನ್ಮಸ್ಥಳ ಯಾವುದು? ಬಿ, ಕಾಕತಿ. ನೆಕ್ಸ್ಟ್. ಹೂ ಎಸ್ಟಾಬ್ಲಿಷ್ಡ್ ಸತ್ಯಾಗ್ರಹ ಆಶ್ರಮ? ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಸಿ, MK ಗಾಂಧಿ. ನೆಕ್ಸ್ಟ್. ಇನ್ ವಿಚ್ ಇಯರ್ ಮಹಾತ್ಮ ಗಾಂಧೀಜಿ ವಾಸ್ ಬಾರ್ನ್? ಮಹಾತ್ಮ ಗಾಂಧೀಜಿಯವರು ಜನ್ಮ ತಾಳಿದ ವರ್ಷ ಯಾವುದು? ಆಪ್ಷನ್ ಬಿ, ಅಕ್ಟೋಬರ್ 2, 1869. ಅಕ್ಟೋಬರ್ 2, 1869. ನೆಕ್ಸ್ಟ್ ಕ್ವಶನ್. ಹೂ ಸ್ಟಾರ್ಟೆಡ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇನ್ 1942? 1942 ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಸಿ, ಮಹಾತ್ಮ ಗಾಂಧಿ. ಹೂ ಸೇಡ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್? ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ಬಿ, ಲೋಕಮಾನ್ಯ ತಿಲಕ್. ನೆಕ್ಸ್ಟ್ ಕ್ವಶನ್. ಹೂ ಈಸ್ ರಿಗಾರ್ಡೆಡ್ ಆಸ್ ಕರ್ನಾಟಕ ಗಾಂಧಿ? ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಡಿ, ಹರ್ಡೇಕರ್ ಮಂಜಪ್ಪ. ನೆಕ್ಸ್ಟ್. ದ ಫಸ್ಟ್ ವುಮೆನ್ ಹೂ ಫೈಟ್ ಅಗೇನೆಸ್ಟ್ ದ ಬ್ರಿಟಿಷ್ ರೂಲ್? ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಯಾರು? ಆಪ್ಷನ್ ಎ, ಕಿತ್ತೂರು ರಾಣಿ ಚೆನ್ನಮ್ಮ. ನೆಕ್ಸ್ಟ್ ಕ್ವಶನ್. ಹೂ ವಾಸ್ ದ ಬ್ರಿಟಿಷ್ ಆಫೀಸರ್ ಕಿಲ್ಡ್ ವೆನ್ ಬ್ರಿಟಿಷ್ ಆರ್ಮಿ ಇನ್ವಾಡೆಡ್ ಕಿತ್ತೂರು? ಬ್ರಿಟಿಷ್ ಸೈನ್ಯ ಕಿತ್ತೂರಿನ ಮೇಲೆ ದಾಳಿ ಮಾಡಿದಾಗ ಕೊಲ್ಲಲ್ಪಟ್ಟ ಬ್ರಿಟಿಷ್ ಅಧಿಕಾರಿ ಯಾರು? ಆಪ್ಷನ್ ಡಿ, ಥ್ಯಾಕರೆ. ನೆಕ್ಸ್ಟ್ ಕ್ವಶನ್. ಹೂ ಗೈಡ್ ಹಲಗಲಿ ಬೇಡಾಸ್ ಟು ರಿವೋಲ್ಟ್ ಅಗೇನೆಸ್ಟ್ ಬ್ರಿಟಿಷರ್ಸ್? ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಹಲಗಲಿ ಬೇಡರಿಗೆ ಮಾರ್ಗದರ್ಶನ ಮಾಡಿದವರು ಯಾರು? ಆಪ್ಷನ್ ಸಿ, ವೀರ ಹನುಮ ನಾಯ್ಕ್. ನೆಕ್ಸ್ಟ್ ಕ್ವಶನ್. ಹಿ ಈಸ್ ಬೆಸ್ಟ್ ನೋನ್ ಫಾರ್ ಭೂದಾನ್ ಮೂಮೆಂಟ್? ಇವರನ್ನು ಪ್ರಸಿದ್ಧ ಭೂದಾನ ಚಳುವಳಿಗಾರರೆಂದು ಪರಿಗಣಿಸಲಾಗಿದೆ. ಆಪ್ಷನ್ ಬಿ, ವಿನೋಬಾ ಭಾವೆ. ಕ್ವಶನ್ ನಂಬರ್ 16. ಹೂ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ ವೆನ್ ದ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ವೇರ್ ಇಂಟ್ರೊಡ್ಯೂಸ್ಡ್? ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೊಂಡಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು? ಆಪ್ಷನ್ ಸಿ, ಲಾರ್ಡ್ ಮಿಂಟೋ. ನೆಕ್ಸ್ಟ್ ಕ್ವಶನ್. ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಬಿಲ್ ವಾಸ್ ಪಾಸ್ಡ್ ಇನ್ ದ ಇಯರ್? ಮಾರ್ಲೆ ಮಿಂಟೋ ಸುಧಾರಣೆಗಳ ಕಾಯ್ದೆ ಜಾರಿಗೆ ಬಂದ ವರ್ಷ? ಆಪ್ಷನ್ ಬಿ, 1909, 1909. ಕ್ವಶನ್ ನಂಬರ್ 18. ಮೇನ್ ರಿಫಾರ್ಮ್ ಆಫ್ ಮಾರ್ಲೆ ಮಿಂಟೋ ರಿಫಾರ್ಮ್ಸ್? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಮ್ಯುನಲ್ ರಿಪ್ರೆಸೆಂಟೇಷನ್. ಮಾರ್ಲೆ ಮಿಂಟೋ ಸುಧಾರಣೆಯ ಪ್ರಮುಖ ಸುಧಾರಣೆ ಇದಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ ಎ, ಮತೀಯ ಪ್ರಾತಿನಿಧ್ಯ. ನೆಕ್ಸ್ಟ್ ಕ್ವಶನ್. ವಾಟ್ ಡು ಯು ಮೀನ್ ಬೈ ಡಯಾರ್ಕಿ? ದ್ವಿಪ್ರಭುತ್ವ ಎಂದರೆ ಏನೆಂದು ಅರ್ಥೈಸುವಿರಿ? ಆಪ್ಷನ್ ಎ, ಡಿ, ವಿಚ್ ಮೀನ್ಸ್ ಟು.
Option B, double government. Option C, division of subjects into reserve and transferred. And option D, above all. ಸರಿಯಾದ ಉತ್ತರ ಆಪ್ಷನ್ ಡಿ, ಅಬೋವ್ ಆಲ್, ಮೇಲಿನ ಎಲ್ಲವುಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 20. ವಿಚ್ ಆ್ಯಕ್ಟ್ ಆಫ್ ಬ್ರಿಟಿಷರ್ಸ್ ಇಂಟ್ರೊಡ್ಯೂಸ್ಡ್ ಕಮ್ಯುನಲ್ ಎಲೆಕ್ಟರೇಟ್? ಬ್ರಿಟಿಷರು ಯಾವ ಕಾಯ್ದೆಯಲ್ಲಿ ಕೋಮು ಮತದಾನ ವ್ಯವಸ್ಥೆಯನ್ನು ಪರಿಚಯಿಸಿದರು? ಆಪ್ಷನ್ ಎ, ಆ್ಯಕ್ಟ್ ಆಫ್ 1909, 1909 ಕಾಯ್ದೆ. ಬರ್ಮಾ ವಾಸ್ ಸೆಪರೇಟೆಡ್ ಫ್ರಮ್ ಇಂಡಿಯಾ ಅಂಡರ್ ವಿಚ್ ಆ್ಯಕ್ಟ್? ಯಾವ ಕಾಯ್ದೆಯ ಅಡಿಯಲ್ಲಿ ಬರ್ಮಾವನ್ನು ಭಾರತದಿಂದ ಬೇರ್ಪಡಿಸಲಾಯಿತು? ಆಪ್ಷನ್ ಸಿ, 1935 ಕಾಯ್ದೆ, 1935 ಕಾಯ್ದೆ, 1935 ಆ್ಯಕ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ನೆಕ್ಸ್ಟ್ ಕ್ವಶನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಕಾರ್ಬನ್ ಕಾಪಿ ಆಫ್ ವಿಚ್ ಆ್ಯಕ್ಟ್? ಭಾರತ ಸಂವಿಧಾನವು ಯಾವ ಕಾಯ್ದೆಯ ನಕಲು ಪ್ರತಿಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 1935 ಆ್ಯಕ್ಟ್, 1935 ಕಾಯ್ದೆ. ವೆನ್ ವಾಸ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಬಿಲ್ ಪಾಸ್ಡ್ ಬೈ ದಿ ಬ್ರಿಟಿಷ್ ಪಾರ್ಲಿಮೆಂಟ್? ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಭಾರತೀಯ ಸ್ವಾತಂತ್ರ್ಯ ಮಸೂದೆಯನ್ನು ಯಾವಾಗ ಅಂಗೀಕರಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 15 ಜುಲೈ 1947, 15 ಜುಲೈ 1947. ನೆಕ್ಸ್ಟ್ ಕ್ವಶನ್ ನಂಬರ್ 24. ದ ಬೌಂಡ್ರಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ವಾಸ್ ಡಿಮಾರ್ಕೆಟೆಡ್ ಬೈ? ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನು ಗುರುತಿಸಿದವರು? ಆಪ್ಷನ್ ಬಿ, ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ನೆಕ್ಸ್ಟ್ ಕ್ವಶನ್. ದ ಟರ್ಮ್ ಕಾನ್ಸ್ಟಿಟ್ಯೂಷನ್ ಈಸ್ ಡಿರೈವ್ಡ್ ಫ್ರಮ್? ಸಂವಿಧಾನ ಎಂಬ ಪದವನ್ನು ಈ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಆಪ್ಷನ್ ಬಿ, ಲ್ಯಾಟಿನ್. ನೆಕ್ಸ್ಟ್. ದ ಫಸ್ಟ್ ಮೀಟಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಆನ್? ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ಜರುಗಿದ ವರ್ಷ? ಆಪ್ಷನ್ ಬಿ, 9th ಡಿಸೆಂಬರ್ 1946, 9ನೇ ಡಿಸೆಂಬರ್ 1946ರಂದು ಸಂವಿಧಾನ ರಚನಾ ಸಭೆಯ ಮೊದಲ ಸಮಿತಿ ಸಭೆ ಜರುಗಿತು. ನೆಕ್ಸ್ಟ್ ಕ್ವಶನ್. ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್? ಸಂವಿಧಾನ ರಚನಾ ಸಮಿತಿಯು ಒಳಗೊಂಡ ಸದಸ್ಯರ ಸಂಖ್ಯೆ? ಆಪ್ಷನ್ ಎ, 389 ಮೆಂಬರ್ಸ್, 389 ಸದಸ್ಯರು. ಕ್ವಶನ್ ನಂಬರ್ 28. ದ ಐಡಿಯಾ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಫಸ್ಟ್ ಕನ್ಸೀವ್ಡ್ ಬೈ? ಸಂವಿಧಾನ ರಚನಾ ಸಮಿತಿಯ ವಿಚಾರವನ್ನು ಮೊದಲು ಪ್ರತಿಪಾದಿಸಿದವರು? ಆಪ್ಷನ್ ಸಿ, ಎಂ ಎನ್ ರಾಯ್ ಇನ್ 1934, ಎಂ ಎನ್ ರಾಯ್ 1934ರಲ್ಲಿ. ನೆಕ್ಸ್ಟ್ ಕ್ವಶನ್. ವಿಚ್ ಈಸ್ ದ ಹಿಸ್ಟಾರಿಕ್ ಡೇ ಇನ್ ದ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಆಫ್ ಇಂಡಿಯಾ? ಭಾರತದ ಸಂವಿಧಾನಾತ್ಮಕ ಇತಿಹಾಸದ ಐತಿಹಾಸಿಕ ದಿವಸ ಇದಾಗಿದೆ. ಆಪ್ಷನ್ ಎ, 26 ಜನವರಿ 1950, 26 ಜನವರಿ 1950. ನೆಕ್ಸ್ಟ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್? ಭಾರತದ ಸಂವಿಧಾನವು? ಆಪ್ಷನ್ ಡಿ, ಪಾರ್ಷಲಿ ರಿಜಿಡ್, ಪಾರ್ಟ್ಲಿ ಫ್ಲೆಕ್ಸಿಬಲ್, ಭಾಗಶಃ ಕಠಿಣ, ಭಾಗಶಃ ಸರಳ. ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಇಯರ್ ದ ಫಸ್ಟ್ ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಮೇಡ್? ಯಾವ ವರ್ಷದಂದು ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿಯನ್ನು ಮಾಡಲಾಯಿತು? ಆಪ್ಷನ್ ಬಿ, 1951, 1951ರಲ್ಲಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ ಆ್ಯಸ್? ಭಾರತ ಸಂವಿಧಾನವನ್ನು ಈ ರೀತಿ ಕರೆಯಲಾಗಿದೆ. ಆಪ್ಷನ್ ಎ, ಲಾಯರ್ಸ್ ಪ್ಯಾರಡೈಸ್, ವಕೀಲರ ಸ್ವರ್ಗ. ಆರ್ಟಿಕಲ್ 1 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ದ್ಯಾಟ್? ಸಂವಿಧಾನದ 1ನೇ ವಿಧಿಯು ಡ್ಯಾಶ್ ಎಂದು ಘೋಷಿಸುತ್ತದೆ. ಆಪ್ಷನ್ ಎ, ಇಂಡಿಯಾ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್, ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ಹೌ ಮೆನಿ ಟೈಪ್ಸ್ ಆಫ್ ಸಿಟಿಸನ್ಶಿಪ್ ಗ್ರಾಂಟೆಡ್ ಟು ದಿ ಸಿಟಿಸನ್ಸ್ ಆಫ್ ಇಂಡಿಯಾ? ಭಾರತೀಯರಿಗೆ ಎಷ್ಟು ಬಗೆಯ ಪೌರತ್ವ ನೀಡಲಾಗಿದೆ? ಆಪ್ಷನ್ ಎ, ಸಿಂಗಲ್ ಸಿಟಿಸನ್ಶಿಪ್, ಏಕ ಪೌರತ್ವ. ನೆಕ್ಸ್ಟ್ ಕ್ವಶನ್. ವಿಚ್ ಈಸ್ ದ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್? ವಿಶ್ವದಲ್ಲಿ ಅತಿ ದೊಡ್ಡ ಸಂವಿಧಾನ ಯಾವುದು? ಆಪ್ಷನ್ ಬಿ, ಇಂಡಿಯಾ, ಭಾರತ. ಹೂ ಈಸ್ ದ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತದ ಸಂವಿಧಾನದ ಶಿಲ್ಪಿ ಯಾರು? ಆಪ್ಷನ್ ಸಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೆಕ್ಸ್ಟ್. ಇಂಡಿಯನ್ ಪಾರ್ಲಿಮೆಂಟ್ ಕನ್ಸಿಸ್ಟ್ ಆಫ್? ಭಾರತದ ಸಂಸತ್ತು ಇವುಗಳನ್ನು ಒಳಗೊಂಡಿದೆ. ಆಪ್ಷನ್ ಡಿ, ಮೇಲಿನ ಎಲ್ಲವು, ಆಲ್ ಆಫ್ ದಿ ಅಬೋವ್. ಓನ್ಲಿ ಲೋಕಸಭಾ, ರಾಜ್ಯಸಭಾ ಆ್ಯಂಡ್ ಪ್ರೆಸಿಡೆಂಟ್, ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಹೂ ಈಸ್ ದ ಗಾರ್ಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಭಾರತ ಸಂವಿಧಾನದ ರಕ್ಷಕ ಯಾರು? ಆಪ್ಷನ್ ಸಿ, ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್. ನೆಕ್ಸ್ಟ್.
ಫಂಡಮೆಂಟಲ್ ರೈಟ್ಸ್ ಆರ್ ಇನ್ ಡ್ಯಾಶ್ ಪಾರ್ಟ್. ಮೂಲಭೂತ ಹಕ್ಕುಗಳು ಡ್ಯಾಶ್ ಭಾಗದಲ್ಲಿವೆ. ಆಪ್ಷನ್ ಎ ಪಾರ್ಟ್ 3 ಭಾಗ 3ರಲ್ಲಿವೆ. ಫಂಡಮೆಂಟಲ್ ಡ್ಯೂಟೀಸ್ ಆರ್ ಮೂಲಭೂತ ಕರ್ತವ್ಯಗಳು. ಆಪ್ಷನ್ ಬಿ 11. ಫಂಡಮೆಂಟಲ್ ರೈಟ್ಸ್ ಆರ್ ಮೂಲಭೂತ ಹಕ್ಕುಗಳು. ಆಪ್ಷನ್ ಎ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯಬಲ್ ಮೂಲಭೂತ ಹಕ್ಕುಗಳು ನ್ಯಾಯ ಸುರಕ್ಷಿತ. ನೆಕ್ಸ್ಟ್ ಕ್ವಶನ್, ವಿಚ್ ಲೋಕಸಭಾ ಈಸ್ ರೈಟ್ ನೌ. ಪ್ರಸ್ತುತ ಲೋಕಸಭೆಯು ಎಷ್ಟನೆಯದಾಗಿದೆ? ಪ್ರಸ್ತುತ ಲೋಕಸಭೆಯು 18ನೇದಾಗಿದೆ. 18th ಲೋಕಸಭಾ ಈಸ್ ರೈಟ್ ನೌ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನಂಬರ್ ಆಫ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ. ಲೋಕಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ. ಆಪ್ಷನ್ ಬಿ 543 543. ನೆಕ್ಸ್ಟ್ ಕ್ವಶನ್, ಹೂ ವಿಲ್ ಅಪಾಯಿಂಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ ಸಿ ದ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು. ಹೂ ರಿಕಮೆಂಡ್ಸ್ ಡಿಸಾಲ್ಯೂಷನ್ ಆಫ್ ಲೋಕಸಭಾ. ಲೋಕಸಭೆಯನ್ನು ವಿಸರ್ಜಿಸಲು ಯಾರು ಶಿಫಾರಸು ಮಾಡುತ್ತಾರೆ? ಆಪ್ಷನ್ ಸಿ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ದ ಎಕ್ಸ್ ಆಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ರಾಜ್ಯಸಭೆಗೆ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಆಪ್ಷನ್ ಡಿ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ದ ಅಪೆಕ್ಸ್ ಕೋರ್ಟ್ ಆಫ್ ಇಂಡಿಯಾ. ಡ್ಯಾಶ್ ಇದು ಭಾರತದ ಅತ್ಯಂತ ಶ್ರೇಷ್ಠ ನ್ಯಾಯಾಲಯವಾಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 48. A judge of Supreme Court remains in office until he attains the age of. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಡ್ಯಾಶ್ ವರ್ಷಗಳು ತುಂಬುವವರೆಗೆ ಹುದ್ದೆಯಲ್ಲಿರುತ್ತಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 65 years 65 ವರ್ಷಗಳು ಆಗುವವರೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹುದ್ದೆಯಲ್ಲಿರುತ್ತಾರೆ. ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ದ ಪವರ್ ಟು ಇಶ್ಯೂ ಆ್ಯನ್ ಆರ್ಡಿನೆನ್ಸ್. ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಡಿ ಪ್ರೆಸಿಡೆಂಟ್ ರಾಷ್ಟ್ರಪತಿ. ಕ್ವಶನ್ ನಂಬರ್ 50. ಅಂಡರ್ ವಿಚ್ ಆರ್ಟಿಕಲ್ ಜಾಯಿಂಟ್ ಸೆಷನ್ ಆಫ್ ಪಾರ್ಲಿಮೆಂಟ್ ವಿಲ್ ಬಿ ಕಾಲ್ಡ್. ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ? ಆಪ್ಷನ್ ಡಿ ಆರ್ಟಿಕಲ್ 108 108ನೇ ವಿಧಿಯ ಪ್ರಕಾರ. ನೆಕ್ಸ್ಟ್ ಕ್ವಶನ್, ಬೈ ವಿಚ್ ಆರ್ಟಿಕಲ್ ಅಮೆಂಡ್ಮೆಂಟ್ ಈಸ್ ಮೇಡ್ ಟು ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಯಾವ ವಿಧಿಯ ಮೂಲಕ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ಮಾಡಬಹುದಾಗಿದೆ? ಸಿ ಆರ್ಟಿಕಲ್ 368 368ನೇ ವಿಧಿ. ಹೂ ಈಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಆಪ್ಷನ್ ಡಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಕ್ವಶನ್ ನಂಬರ್ 53. ಎಕ್ಸ್ಪ್ಯಾಂಡ್ ನೀತಿ ಆಯೋಗ NITI ನೀತಿ ಆಯೋಗವನ್ನು ವಿಸ್ತರಿಸಿ. ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಬಿ ಭಾರತವನ್ನು ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ. 54. ವೆನ್ ಡಿಡ್ NEP ಅಪ್ರೂವ್ಡ್ ಬೈ ದಿ ಯೂನಿಯನ್ ಕ್ಯಾಬಿನೆಟ್. ಕೇಂದ್ರ ಸಚಿವ ಸಂಪುಟವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವಾಗಿನಿಂದ ಅನುಮೋದಿಸಿದೆ? ಬಿ 29th July 2020 29 ಜುಲೈ 2020ರಿಂದ ಅನುಮೋದಿಸಿದೆ. ನೆಕ್ಸ್ಟ್ ಕ್ವಶನ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ಡ್ಯಾಶ್ ಜಡ್ಜಸ್. ಭಾರತ ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಾಧೀಶರು. ಆಪ್ಷನ್ ಎ 1 + 33 ಟೋಟಲ್ 34. ನೆಕ್ಸ್ಟ್, ಹೂ ಅಪಾಯಿಂಟ್ಸ್ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಮೆಂಬರ್ಸ್ ಆಫ್ ಅ ಎಲೆಕ್ಷನ್ ಕಮಿಷನ್. ಮುಖ್ಯ ಚುನಾವಣಾ ಅಧಿಕಾರಿ ಮತ್ತು ಇತರೆ ಚುನಾವಣಾ ಆಯೋಗದ ಇತರ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪ್ರೆಸಿಡೆಂಟ್ ರಾಷ್ಟ್ರಪತಿ. ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ. ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯು ಯಾವ ಸಂವಿಧಾನದ ಪೂರ್ವ ಪೀಠಿಕೆಯಿಂದ ಪ್ರೇರಿತಗೊಂಡಿದೆ? ಡಿ USA ಅಮೇರಿಕಾ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಭಾಗವಾಗಿಲ್ಲ? ಆಪ್ಷನ್ ಡಿ ಫೆಡರಲಿಸಮ್. ಡಿ ಸಂಯುಕ್ತ ವ್ಯವಸ್ಥೆ. ಕ್ವಶನ್ ನಂಬರ್ 59. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಆಬ್ಸ್ಟಕಲ್ ಟು ದಿ ನ್ಯಾಷನಲ್ ಇಂಟಿಗ್ರೇಷನ್. ರಾಷ್ಟ್ರೀಯ ಐಕ್ಯತೆಯ ಅಡೆತಡೆಗಳು. ಆಪ್ಷನ್ ಎ ಕಮ್ಯುನಲಿಸಮ್. ಬಿ ಕಾಸ್ಟ್.
ಸಿ ರಿಜಿನಲಿಸಮ್, ಡಿ ಅಬೋ ಆಲ್. ಆಪ್ಷನ್ ಎ ಕೋಮುವಾದ, ಬಿ ಜಾತೀಯತೆ, ಸಿ ಪ್ರಾದೇಶಿಕತೆ, ಡಿ ಮೇಲಿನ ಎಲ್ಲವುಗಳು. ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೋ, ಮೇಲಿನ ಎಲ್ಲವುಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 60. ದ ಚೀಫ್ ಸೋರ್ಸ್ ಆಫ್ ಪೊಲಿಟಿಕಲ್ ಪವರ್ ಇನ್ ಇಂಡಿಯಾ ಈಸ್. ಆಪ್ಷನ್ ಎ ದ ಪೀಪಲ್, ಬಿ ಪಾರ್ಲಿಮೆಂಟ್, ಸಿ ದ ಪ್ರೆಸಿಡೆಂಟ್, ಡಿ ದ ಕಾನ್ಸ್ಟಿಟ್ಯೂಷನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ದ ಪೀಪಲ್, ಜನತೆ. ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಷಯಗಳನ್ನು ನಮ್ಮ ಚಾನಲಲ್ಲಿ ನಿಮಗೆ ಲಭ್ಯವಾಗುವಂತೆ ಮಾಡಲಾಗುತ್ತದೆ. ನಿಮ್ಮ ಪರೀಕ್ಷೆಗಳಿಗೆ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.